ಸಾರಿಗೆ ಬಸ್ನಲ್ಲಿ ಪ್ರಯಾಣಿಕರ ಸೋಗಿನಲ್ಲಿ ಕಳ್ಳತನ ಮಾಡಲಾಗಿದೆ. ಇಬ್ಬರು ಅಂತಾರಾಜ್ಯ ಕಳ್ಳಿಯರನ್ನ ಬಂಧಿಸಿದ್ದಾರೆ ಪೊಲೀಸರು. ಬಂಕಾಪುರ ಪೊಲೀಸರಿಂದ ಕಳ್ಳಿಯರನ್ನ ಬಂಧಿಸಲಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಆರೋಪಿಗಳಾದ ಕಸ್ತೂರಿ ಮತ್ತು ವೆನಿಲಾನನ್ನ ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಮೂಲದವರಿಂದ ಕೃತ್ಯ ನಡೀತಾ ಇತ್ತು. ಬಂಧಿತರಿಂದ 2 ಮೊಬೈಲ್ ಸೇರಿದಂತೆ ನಗದು ಜಪ್ತಿ ಮಾಡಲಾಗಿದೆ. ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರದಲ್ಲಿ ಆರೋಪಿಗಳಾದ ಕಸ್ತೂರಿ ಮತ್ತು ವೆನಿಲಾನನ್ನ ಅರೆಸ್ಟ್ ಮಾಡಿರೋದು. ಸಾರಿಗೆ ಬಸ್ನಲ್ಲಿ ಪ್ರಯಾಣಿಕರ ಸೋಗಿನಲ್ಲಿ ಇರ್ತಾ ಇದ್ರು. ಯಾರಿಗೂ ಗೊತ್ತಾಗದಂತೆ ತಮ್ಮ ಕೈ ಚಳಕವನ್ನು ತೋರಿಸ್ತಾ ಇದ್ರು, ಕಳ್ಳತನವನ್ನು ಮಾಡ್ತಾ ಇದ್ರು. ಇಬ್ಬರು ಅಂತಾರಾಜ್ಯ ಕಳ್ಳಿಯರು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಕದ ರಾಜ್ಯದವರು, ಇಲ್ಲಿಯವರಲ್ಲ. ಸೊ ಪೊಲೀಸರು ಇವರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಇವರೇ ಕಳ್ಳರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಆರೋಪಿಗಳಾದ ಕಸ್ತೂರಿ ಮತ್ತು ವೆನಿಲಾನನ್ನ ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಮೂಲದವರು ಇವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮತ್ತು ಇವರಿಂದ 2 ಮೊಬೈಲು, ಹಣ ಎಲ್ಲ ಜಪ್ತಿ ಮಾಡಿದ್ದಾರೆ. ಸದ್ಯ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಎಲ್ಲೆಲ್ಲಿ ಇವರು ಕಳ್ತನವನ್ನು ಮಾಡಿದ್ರು, ಕಳ್ತನದಲ್ಲಿ ಭಾಗಿಯಾಗಿದ್ರು, ಏನು ಎತ್ತ, ಇವರಿಬ್ಬರೇ ಇರೋದಾ ಅಥವಾ ಇವ್ರ ಜೊತೆಗೆ ಒಂದು ಗ್ಯಾಂಗೆ ಏನಾದರೂ ಇದೆಯಾ, ಈಗ ಹೇಗೆ ಸಿಕ್ಕಾಕೊಂಡ್ರು, ಸಿಕ್ಕಿ ಬಿದ್ದರು, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖಾ ಹಂತದಲ್ಲಿ ಈ ಪ್ರಕರಣ ಇದೆ. ಯಾಕಂದರೆ ಈ ಥರದೊಂದು ಕಳ್ತನ ಆಗುತ್ತೆ ಅಂತಂದರೆ ಇವ್ರ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇರುತ್ತೆ, ದಂಧೆ ನಡೀತಾ ಇರುತ್ತೆ. ಒಂದೊಂದು ರಾಜ್ಯದಲ್ಲಿ ಇಬ್ಬರಿಬ್ರು 3 ಜನ, 4 ಜನ ಅಂತ ಆ್ಯಕ್ಟಿವ್ ಆಗಿರ್ತಾರೆ. ಹಾಗೆ ಇವ್ರ ಜೊತೆಗೂ ಕೂಡ ಒಂದು ಗ್ಯಾಂಗೇ ಇದೆಯಾ ಅಥವಾ ಇವರಿಬ್ಬರು ಮಾತ್ರನಾ? ಎಷ್ಟು ಧೈರ್ಯ ಹೇಗೆ ಬಂತು? ಎಷ್ಟು ವರ್ಷದಿಂದ ಕಳ್ತನ ಮಾಡ್ತಿದ್ದಾರೆ, ಎಷ್ಟು ಕಳ್ತನ ಮಾಡಿದ್ದಾರೆ, ಏನು ಎತ್ತ, ಇದೆಲ್ಲವೂ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ.